ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಕ್ಷೇತ್ರದ ಜೆಡಿಎಸ್ ಪಕ್ಷದಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಬಿಎಲ್ಎ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉರುಳಿಚಿಕ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತರಬನಹಳ್ಳಿ ಗಿರಿಯಪ್ಪ ಕನ್ವೆನ್ಷನ್ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಾಸನಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷರಾದ ರಾಮಕೃಷ್ಣಪ್ಪ, ದಾಸನಪುರ ಮತದಾರರಲ್ಲಿ ಒಬ್ಬ ಮತದಾರರಿಗೆ 3-4 ಕಡೆ ಬೇರೆ ಬೇರೆ ಕಡೆ ಮತ ಹಾಕುವ ಹಕ್ಕು ಕಿತ್ತು ಹೋಗುತ್ತೆ. ಮತ್ತೆ ಪರಿಷ್ಕರಣಾ ಸಂದರ್ಭದಲ್ಲಿ ಅಧಿಕಾರಿಗಳು ಮನೆಯ ಮುಂದೆ ಬಂದು ಮನೆ ಹತ್ತಿರ ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಮತ ಹಾಕುವ ಹಕ್ಕು ಕಿತ್ತು ಹೋಗುತ್ತದೆ. ಅಧಿಕಾರಿಗಳಿಗೆ ಒಳ್ಳೆಯ ಸಂದೇಶ ಕೊಡಿ ಎಂದು ದಾಸನಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ಗೌಡ್ರು, ವೇಣುಗೋಪಾಲ್ ಯುವ ಅಧ್ಯಕ್ಷರು, ಜೆಡಿಎಸ್ ಕಾರ್ಯಕರ್ತರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾಗೆ ನಾವು ಸೂಚನೆ ಮೇರೆಗೆ ನಮ್ಮ ಯಲಹಂಕದಲ್ಲಿ 411 ಬೂತ್ಗೂ ಕೂಡ ಬೂತ್ ಏಜೆಂಟ್ಗಳನ್ನ ಮಾಡಬೇಕು. ಆ ಬೂತ್ ಏಜೆಂಟ್ ಅಂತ ಅಪಾಯಿಂಟ್ ಮಾಡಿ ಮುಂದೆ 20 ತಾರೀಕು ಏನು ಹೆಚ್ಚಾಗಿ ಟೀಮ್ ಬರ್ತಾ ಇದೆ ಅವ್ರಿಗೆ ನಾವು ಕೂಡ ಸಹಕಾರಿಯಾಗಿ ಇರಬೇಕು ಅಂತ ಇವತ್ತು ಈ ಕಾರ್ಯನಿರ್ವಹಿಸಿದಲ್ಲಿ ಎಲ್ಲರಿಗೂ ತಿಳಿಸಿ. ಚುನಾವಣೆ ಈಗಾಗಲೇ ತಮಗೆ ಎಲ್ಲ ತಿಳಿದಿರುತ್ತೆ. ನಮ್ಮ ಸುಪ್ರೀಂ ಕೋರ್ಟ್ ಹಿಂದಿಗೆ ತಾವು ಚುನಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಯಲಹಂಕ ಭಾಗಕ್ಕೆ ನಮಗೆ ಜಿಯಿಂದ 7 ವಾರ್ಡ್ಗಳಿದೆ. 7 ವಾರ್ಡಲ್ಲೂ ಕೂಡ ನಾವು ಪ್ರಬಲವಾದ ಒಂದು 3-4 ಪ್ರಬಲವಾಗಿ ನಾವು ಎಲ್ಲ ಪಕ್ಷವಾದ್ದರಿಂದ 2 ಪಕ್ಷದ ವರಿಷ್ಠ ಗುರು ತೀರ್ಮಾನ ತಂತ್ರಕ್ಕೆ ನಾವು ಬರ್ತಾ ಇದ್ದೀವಿ. ಕ್ಷೇತ್ರದ ಮತದಾರರಿಗೆ ಇಷ್ಟೇ ನಾವು ಹೇಳೋದು, ನಾವೆಲ್ಲ ಬಂದು ಪ್ರಾದೇಶಿಕ ಪಕ್ಷನ ಎತ್ತಿ ನಿಲ್ಲಿಸಿ. ಯಾಕೆಂದರೆ ಪ್ರಾದೇಶಿಕ ಪಕ್ಷ ಬಂದರೆ ನಮ್ಮ ಒಂದು ಇರುತ್ತೆ. ಯಾಕೆಂದರೆ ನೀವು ಈಗಾಗಲೇ ನಮ್ಮ ಬೇರೆ ರಾಜ್ಯಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ. ಅದು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ ಇರ್ಬೋದು, ಇಲ್ಲೆಲ್ಲ ಪ್ರಾದೇಶಿಕ ಸ್ಥಾಪನೆಗಳು ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮನೆ ಆಗ್ತಾ ಇರೋದು ಮುಂದಿನ ದಿನಗಳಲ್ಲಿ 28ಕ್ಕೆ ಒಳ್ಳೆ ಆಡಳಿತ ಕೊಟ್ಟಿರುವಂಥ ನಮ್ಮ ಮಾಜಿ ಪ್ರಧಾನಮಂತ್ರಿ ನಮ್ಮ ಪಕ್ಷದ ವರಿಷ್ಠ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಾವೆಲ್ಲ ಅವರ ಕೈಪಿಡಿನ ಎಲ್ಲ ಪಕ್ಷದ ಹೋದಾಗ ಅವರು ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಅನುಭವದಿಂದ ಈ ನಾಡು ನುಡಿಗೆ ದೇಶಕ್ಕೆ ಅವರ ನುಡಿಗೆ ಅಪಾರವಾದ. ಹಾಗಾಗಿ ಅವರ ಕೊಟ್ಟಿರೋಂಥ ಪಕ್ಷನ ನಾವೆಲ್ಲ ಉಳಿಸ್ಬೇಕು ಅಂತ ಹಾಗೆ ನಮ್ಮ ಕುಮಾರಣ್ಣವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆದರೂ ಅಂಥ ಒಂದು ಮುಖ್ಯಮಂತ್ರಿ ಆದರೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಯಾಕೆ ಅಂತಂದರೆ ಇವತ್ತು ಗ್ರಾಮವಾಸ್ತವ ಅಂತ ಒಂದು ಕಾರ್ಯಕ್ರಮ ಈ ದೇಶಕ್ಕೆ ಅದು ಮಾದರಿಯಾಯಿತು. ಹಾಗಾಗಿ ಸರಾಯಿ ನಿಷೇಧ ಮಾಡಿದ್ರು, ಒಂದಂಕಿ ಲಾಟರಿ ನಿಷೇಧ ಮಾಡಿದ್ರು. ಮತ್ತು ನಾವು ಪಂಚರತ್ನ ಯಾತ್ರೆಯನ್ನು ಮಾಡಬೇಕು ಅಂತಿದ್ರು. ಎಲ್ಲೋ ಒಂದು ಕಡೆ ಅದು ತುಂಬ ಒಂದು ಉಪಯೋಗವಾದಂಥ ಪಂಚರತ್ನ ಯೋಜನೆಗಳು ಎಲ್ಲೋ ಒಂದು ಕಡೆ ಜನ ಅದನ್ನು ತಿರಸ್ಕರಿಸಿದ್ರು. ಏಕೆ ಅಂತಂದರೆ ಅವತ್ತು ಏನು ಆರೋಗ್ಯ, ಶಿಕ್ಷಣ, ಏನೇನು ಮೂಲಭೂತ ಬೇಕೋ ಅದನ್ನು ನಾವು ಕೊಡಬೇಕು ಅಂತ ನಮ್ಮ ಪಕ್ಷದ ಒಂದು ಅಜೆಂಡಾ ಆಗಿತ್ತು. ಅಜೆಂಡಾನ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಜನಕ್ಕೆ ಅದು ಅವೇರ್ನೆಸ್ ಕೊಡುತ್ತೆ. 28ಕ್ಕೆ ನಮ್ಮ ಪಕ್ಷಕ್ಕೆ ಅಭಿಪ್ರಾಯವಾದ ಸಪೋರ್ಟ್ ಕೊಡ್ತಾರೆ. ನಾವು ಎಲ್ಲಿ ಮೈಸೂರಿನಿಂದ ಮತ್ತೊಮ್ಮೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗ್ತಾರೆ. ಹಾಗಾಗಿ ಎಲ್ಲರ ಸಹಕಾರ ಇರಲಿ ಅಂತ ನಾನು ಜನತೆ ಈ ಪಕ್ಷದಲ್ಲಿ ಹಿಂದೆ ನಮ್ಮ ಪಕ್ಷದಲ್ಲಿ ಏನಾಗಿದೆ ಅಂದರೆ ಇದು ನಮ್ಮ ಯಲಹಂಕ ನೆಲೆ ಜೆಡಿಎಸ್ ಪಕ್ಷ ಅಂತಿದೆ. ಯಾಕೆ BJP ಗೆಲ್ತಾ ಇದೆ ಅಂತಂದರೆ ಹಿಂದೆ ನಮ್ಮ ಪಕ್ಷದಿಂದ ಅಲ್ಲಿ ಕೃಷ್ಣಪ್ಪ ಅವರು ಸ್ಪರ್ಧೆ ಮಾಡಿದ್ರು, BJPಯಿಂದ ವಿಶ್ವನಾಥ್ ಅವರು ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ನಿಂದ ಚಂದ್ರಪ್ಪ ಸ್ಪರ್ಧೆ ಮಾಡಿದ್ರು. ಅದು ದಾಸನಪುರ ಹೋಬಳಿಗೆ ಇಬ್ಬರು ನಿಂತಿರೋದ್ರಿಂದ ಅಲ್ಲಿ ವೋಟ್ ಸ್ಪ್ಲಿಟ್ ಆಗಿ ವಿಶ್ವನಾಥ್ ಅವರು ಮೊದಲನೇ ಬಾರಿಗೆ ಚಂದ್ರಪ್ಪ ಅವಕಾಶ ಸಿಕ್ಕ. ಅದಾದಮೇಲೆ ಚಂದ್ರಪ್ಪನವರು ನಮ್ಮ JDS ಪಕ್ಷದಿಂದ ನಿಂತು ಸಂಘಟನೆ ಇರುವುದರಿಂದ 2ನೇ ಬಾರಿನೂ ಆಯಿತು. ಅದಾದಮೇಲೆ ನಮ್ಮ ಪಕ್ಷ ಹೊರಗಡೆಯಿಂದ ಎಲ್ಲೋ ಒಂದು ಕಡೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎಲೆಕ್ಷನ್ ಬಂದಾಗ ಮಾತ್ರ ನಾವು
ಪ್ರಯತ್ನವಿಲ್ಲ. ಹಾಗಾಗಿ ಇದೆಲ್ಲ ಹತ್ತು ನಾನು ಕೂಡ ಇನ್ನೂ 2 ವರ್ಷ ಎಲೆಕ್ಷನ್ನಿಂದ ಈಗಾಗಲೇ ನಾವು ಕೂಡ ದೇವೇಗೌಡ ಅಭಿಮಾನಿಯಾಗಿ ನಮ್ಮ ರಕ್ತಗತವಾಗಿ ಹೊಂದಿರುವಂಥ ಜೆಡಿಎಸ್ ಪಕ್ಷವನ್ನು ಸಂಘಟಿಸಬೇಕು ಅಂತ ಅಧ್ಯಕ್ಷತೆಗೆ ವಹಿಸಬೇಕು ಸಂಘಟನೆ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಮನಸ್ಸು ತೃಪ್ತಿ ಇದೆ. ನಾವು ಓದಲ್ಲಿ ಬಂದಲ್ಲಿ ಜನರ ಸ್ಪಂದನೆ ಇದೆ. ಹಾಗಾಗಿ ನಾವು ಏನು ಏಕನ್ನು ಮೇಲೆ ಬರ್ತಾ ಇಲ್ಲ. ಆಮೇಲೆ ವೇಗದಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಲ ನಮ್ಮ ಪಕ್ಷಕ್ಕೆ ಸಿಗುತ್ತೆ ಅಂತ ನಾನು ನೋಡಿ, ನಾವು ದಾಸನಪುರ ಹೋಬಳಿಯ JDS ಬೆಂಬಲದ ಅಧ್ಯಕ್ಷರಾಗಿ ಈ SIR ಕಾರ್ಯಕ್ರಮ ನನ್ನ ದಾಸನಪುರ ಹೋಬಳಿಯ ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಬ್ಬ ಮತದಾರನಿಗೆ 3-4 ಕಡೆ ಮತದಾನ ಮಾಡೋ ಅವಕಾಶನ ಗಿಟ್ಟಿಸ್ಕೊಂಡಿದ್ದಾರೆ. ಈಗ ನಮ್ಮ ರೆವಿನ್ಯೂ ನಿವೇಶನಗಳಲ್ಲಿ ಈ ದಾಸರಹಳ್ಳಿಲೂ ಅವರು ಓಟ್ ಇರುತ್ತೆ, ಮಂಡ್ಯದಲ್ಲೂ ಇರುತ್ತೆ, ಈ ದಾಸನಪುರ ಹೋಬಳಿಯಲ್ಲೂ ಇರುತ್ತೆ. ಅದಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಈ ಮತ ಪರಿಷ್ಕರಣೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕಾದ್ರೆ ನೀವು ಎಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ. ಆ ಅಧಿಕಾರಿಗಳಿಗೆ ನೀವು ಸ್ಪಂದಿಸದೆ ಹೋದರೆ ನೀವು ಎಷ್ಟು ಕಡೆ ಓಟಿಂಗ್ ಎಲ್ಲವೂ ತಿರಸ್ಕೃತವಾಗಿ ನಿಮಗೆ ಓಟ್ ಇಲ್ದಂಗೆ ಆಗುತ್ತೆ. ಅಧಿಕಾರಿಗಳು ನಿಮ್ಮ ಮನೆ ಬಳಿ ಬಂದಾಗ ನಿಮ್ಮ ವಿವರಗಳನ್ನು ಸರಿಯಾಗಿ ಕೊಡಿ. ಸುಮಾರು 10-15 ವರ್ಷಗಳಿಂದ ಅಲ್ಲೇ ವಾಸಿಸೋರಿಗೆ ಸಮಸ್ಯೆ ಬರೋದಿಲ್ಲ. ಹೊಸದಾಗಿ ಏನಾದರೂ ನೀವು ಇಲ್ಲಿ ಬಂದು ಓಟನ್ನು ಚೇಂಜ್ ಮಾಡ್ಕೊಂಡಿದ್ರೆ, ಹಳೆಯ ಓಟನ್ನು ಅಲ್ಲೇ ಉಳಿಸ್ಕೊಂಡಿದ್ರೆ, ನಿಮ್ಮ ಮೂಲ ಊರುಗಳಲ್ಲೇ ಉಳಿಸ್ಕೊಂಡಿದ್ರೆ ನಿಮಗೆ ಎಲ್ಲಿ ಬೆನಿಫಿಟ್ ಆಗುತ್ತೆ ಅಲ್ಲಿ ಉಳಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ದಯವಿಟ್ಟು ಅಲ್ಲೂ ಇರಲಿ ಇಲ್ಲೂ ಇರಲಿ ಅಂತ ರಾಂಗ್ ಮೆಸೇಜನ್ನು ನಾವು ಕೊಡೋಕ್ಕೆ ಹೋದರೆ 2 ಕಡೆನೂ ನೀವು ಓಟಿನ ಹಕ್ಕನ್ನು ಕಳ್ಕೊತೀರ. ಮತ್ತು ನೀವು ಓಟನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅಧಿಕಾರಿಗಳು ನಿಮ್ಮ ಮನೆ ಬಳಿಗೆ ಬಂದಾಗ ಮತ್ತು ಇಲ್ಲಿ ಸ್ಥಳೀಯರು 3 ಜನ ವೀಕ್ಷಕರು ನಿಮ್ಮಲ್ಲಿ ಇರ್ತಾರೆ. ಕಾಂಗ್ರೆಸ್ಸಿಂದ ಒಬ್ಬರು, JDSಸಿಂದ ಒಬ್ಬರು, BJಪಿಯಿಂದ ಒಬ್ಬರು. ಅಷ್ಟು ಸುಲಭನಾಗಿ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷೇತ್ರದಲ್ಲಿ 30,000-40 ಸಾವಿರ ಅಧಿಕ ಮತಗಳಿವೆ. ಅವನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಸವಲತ್ತುಗಳನ್ನು ಸ್ಥಳೀಯರು ಬಿಟ್ಟು ಹೊರಗಿನವರೇ ಸರ್ಕಾರಿ ಸವಲತ್ತುಗಳನ್ನು ಹೆಚ್ಚಾಗಿ ತಗೊಳ್ತಾ ಇದ್ದಾರೆ. ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಕೇಂದ್ರ ಸರ್ಕಾರ ಈ ಅಭೂತಪೂರ್ವ ಕೆಲಸವನ್ನು ಮಾಡ್ತಾ ಇದೆ. ನನ್ನ ದಾಸನಪುರ ಹೋಬಳಿಯ ಮತದಾರರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇದರಿಂದ ನಮಗೆ ಅನುಕೂಲನೇ ಹೆಚ್ಚು. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ದಾಸನಪುರ ಹೋಬಳಿ JDS ಬೆಲ್ಟ್. ಅತಿ ಹೆಚ್ಚು ಜನ ದೇವೇಗೌಡರು ಕುಮಾರಣ್ಣನ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಈ ಸಂದರ್ಭದಲ್ಲಿ ಹೊರಗಿನಿಂದ ಬಂದಿರತಕ್ಕಂಥ ಜನರನ್ನು ಗುರುತಿಸಿ ಮಾಹಿತಿಯನ್ನು ಕೊಡೋದು ನಿಮ್ಮ ಹಕ್ಕಾಗಿರುತ್ತೆ. ಮತ್ತು ತುಂಬ ಜನ ತೀರೋಗಿರ್ತಾರೆ, ಅವ್ರ ಹೆಸರುಗಳಾಗಿ ಉಳ್ಕೊಂಡಿರ್ತಾರೆ. ಈ ಹೊಸದಾಗಿ ಯಾರ್ದನ್ನು ಹೆಸರು ಸೇರಿಸ್ತಾರೆ, ಅದಕ್ಕೆಲ್ಲ ಅವಕಾಶ ಇರುತ್ತೆ. ಈ SIR ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ಬಾರಿ 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಆದ್ದರಿಂದ ನಮ್ಮ ಪಕ್ಷವನ್ನು ಬಲಪಡಿಸಿಕೊಳ್ಳೋವಾಗ ನಮ್ಮ ಕಾರ್ಯಕರ್ತರನ್ನು ಸಂಘಟಿಸೋಣ ಅಂತ ಹೇಳ್ತಾ, ಸಭೆಯಲ್ಲಿ ಪಕ್ಷದ ಈ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂದರೆ, ಇವಾಗ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಈ SIR ಕಾರ್ಯಕ್ರಮದಿಂದ ಈ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದಿರ್ತಕ್ಕಂಥ ಅವರನ್ನು ಪಟ್ಟಿಯಿಂದ ತಿರಸ್ಕರಿಸಿದಾಗ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಈ ನಕಲಿ ಓಟುಗಳ ಹಾವಳಿ ಜಾಸ್ತಿ. ಅದರಿಂದ ಹೇಗೆ ನಮ್ಮ ಹೊಸ ಪಕ್ಷ ಅಲ್ಲಿ ಉದಯವಾಯಿತು. ಈಗ ಬಾಂಗ್ಲಾದಿಂದ ಬಂದಂಥವರು ನೀವು ಮೀಡಿಯಾಗಳಲ್ಲಿ ನೋಡಿರ್ಬೋದು, ಸಾಲಾಗಿ ದೇಶ ಬಿಟ್ಟು ಓಡ್ತಾ ಇದ್ದಾರೆ. ಇಂಥ ಹೊರಗಿನಿಂದ ಬಂದವ್ರನ್ನ ಇಲ್ಲಿಂದ ಓಡಿಸೋದಕ್ಕೆ ಇದೊಂದು ರಾಜಮಾರ್ಗ. ಇಲ್ಲಿ ನಾವು ನಮ್ಮತನ, ನಮ್ಮ ಸ್ವಾಭಿಮಾನ, ಹೊರಗಿನವ್ರಿಗೆ ನಾವು ಮನ್ನಣೆ ಆಗ್ತಾ ಹೋದರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹೋದರೆ ಈ ಅವಕಾಶವನ್ನು ಕೇಂದ್ರ ಸರ್ಕಾರ ಅತ್ಯುತ್ತಮವಾಗಿ ಬಳಸ್ಕೊಳ್ತಾ ಇದೆ. ಅದಕ್ಕೆ ನಾವು ಹಿಂದುತ್ವದ ಅಜೆಂಡಾದಲ್ಲಿರ್ತಕ್ಕಂಥ ನಾವು ಮತ್ತು ನಮ್ಮ ಭಾರತೀಯರಿಗೆ ಇಲ್ಲಿ ಎಲ್ಲ ಸವಲತ್ತನ್ನು ಕೊಡೋಣ.
ಈ ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರು ಬೇರೆಯವ್ರಿಗೆಲ್ಲ ಯಾಕೆ? ಫಸ್ಟು ನಮಗೆ ಅವಕಾಶಗಳಿದ್ದಾಗ ನಾವು ಅದನ್ನು ಸದುಪಯೋಗಪಡಿಸ್ಕೋಬೇಕು. ಇದನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದು ಇಲ್ಲಿ ಒಂದು ಓಟು ಸಹ ಪರಂಗಿಯರು ಇಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತಪ್ಪಿಸ್ಕೊಂಡ್ರೆ ನಮಗೆ ಗೊತ್ತಿದ್ದು ನಾವು ಸುಮ್ಮನಿದ್ರೆ ಅವ್ರು ತಪ್ಪಿಸ್ಕೊತಾರೆ. ನಮಗೆ ಗೊತ್ತಿದ್ದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ದಯವಿಟ್ಟು ಎಲ್ಲರೂ ಇದಕ್ಕೆ ಸ್ಪಂದಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತೀನಿ. ಕೊನೆಯದಾಗಿ ಈ ಕ್ಷೇತ್ರದ ಮತದಾರರಿಗೆ ಕ್ಷೇತ್ರದ ಮತದಾರರಿಗೆ ನಾನು ತಿಳಿಸೋದೇನೆಂದರೆ, ಮುಂಬರುವ 28ರ ಚುನಾವಣೆಯಲ್ಲಿ ಪ್ರಾಂತೀಯ ಪಕ್ಷವನ್ನು ಬೆಂಬಲಿಸೋಣ. ನಮ್ಮ ಮನೆಯವರು ಮಾತ್ರ ನಮ್ಮ ಮನೆ ಕಷ್ಟ ಗೊತ್ತಾಗಲ್ಲ. ನಮ್ಮ ಆಡಳಿತ ಏನಿದ್ರು ಬೆಂಗಳೂರಲ್ಲೇ ಇರುತ್ತೆ. ನೀವು ರಾಷ್ಟ್ರೀಯ ಪಕ್ಷಗಳಿಗೆ ಮತ ಮಾಡಿದ್ರೆ ನೀವು ಹೋಗಿ ಕೇಂದ್ರದಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳಕ್ಕಾಗಲ್ಲ. ನಿಮ್ಮ ಕಷ್ಟ ಏನು ಅಂತ ಅಂದರೆ, ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ವರ್ಗ, ನಮ್ಮ ಜನ, ಇಲ್ಲಿ ಯಾವುದೇ ಜಾತಿಯನ್ನೆಲ್ಲ, ನಮ್ಮ ಜನ ಅಂದರೆ ಕರ್ನಾಟಕದ ಕನ್ನಡಿಗರೆಲ್ಲ ಒಂದೇ. ಇಲ್ಲಿ ಯಾವುದೇ ಅವರು ಹಿಂದೂ, ಮುಸಲ್ಮಾನು, ಕ್ರಿಶ್ಚಿಯನ್ನು ಭೇದ ಭಾವ ಇಲ್ಲ. ನಾವು ಕನ್ನಡಿಗರೆಲ್ಲ ಒಂದು, ಕನ್ನಡ ನಾಡಿನ ಪಕ್ಷವನ್ನು ಗೆಲ್ಲಿಸೋಣ. ಮತ್ತು ಅತ್ಯುತ್ತಮ ಆಡಳಿತ ದೇಶದಿಂದ JDS ಅನ್ನು ಗೆಲ್ಲಿಸೋಣ ಅಂತ ಈ ಮುಖಾಂತರ